ನಮ್ಮನ್ನ ವೋಟ್ ಬ್ಯಾಂಕ್ ಅಂತ ಬಳಸ್ಕೊಂಡು ತಾವು ಅಧಿಕಾರ ತಗೊಂಡು ನೀವು ಅಧಿಕಾರ ನಮಗೆ ಹಂಚ್ಕೊಳಕ್ಕೆ ಕೇವಲ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಸಮಾಜ ಇರೋದು ಕೇವಲ 12%, ನಾವಿರೋದು 18%. ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬರು ಇದನ್ನ ಮಾತನ್ನ ಅರ್ಥಿಸ್ಕೊಂಡು ಇದನ್ನ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತೀವಿ ಅಂತ ನಾವು ನಂಬಿದ್ದೀವಿ. ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಮುಸ್ಲಿಂ ಮೈನಾರಿಟೀಸ್, ದಲಿತರು ಮತ್ತು ಹಿಂದುಳಿದ ವರ್ಗ ಬೆಂಬಲದಿಂದ. ಚುನಾವಣೆ ಸಮಯದಲ್ಲಿ ಮುಸ್ಲಿಂ ಮೈನಾರಿಟೀಸ್, ಹಿಂದುಳಿದ ವರ್ಗ ಮತ್ತು ದಲಿತರು ಬೇಕು. ಸ್ಥಾನಮಾನ ಕೊಡುವ ಸಮಯದಲ್ಲಿ ನೀವು ಕಣಗಳಿಸ್ತೀರಾ ಮತ್ತೆ ನಿರ್ಲಕ್ಷ್ಯ ವಹಿಸ್ತಿದ್ದೀರಾ. ಅಂಜುಮನೆ ಇಸ್ಲಾಮಿಯಾ ಕಮಿಟಿ ಚನ್ನಗಿರಿ ತಾಲೂಕಿನ ಮುಸ್ಲಿಂ ಸಮಾಜ ಇವರ ವತಿಯಿಂದ ಮುಸ್ಲಿಂ ಶಾಸಕರಿಗೆ ಸಚಿವ ಸಂಪುಟದಲ್ಲಿ 4 ರಿಂದ 5 ಜನಕ್ಕೆ ಸಚಿವ ಸಂಪುಟಕ್ಕೆ ಸೇರಿಸಿ ಅದರಲ್ಲಿ ಒಬ್ಬರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಬೃಹತ್ ಮೆರವಣಿಗೆಯ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಫಾಜಿಲ್ ಸಾಬ್, ಮನ್ನೆಬಾಗಿ ಜಬಿ ಸಾಬ್, ಸರ್ದಾರ್ ಅಹಮದ್, ಉಸ್ಮಾನ್ ಶರೀಫ್, ಶಾಬಾಸ್ ಖಾನ್, ಇಮ್ತಿಯಾಜ್ ಖಾನ್, ವಸೀಂ, ಜಾಫರ್, ಪುರಸಭೆ ಸದಸ್ಯರಾದ ಸೈಯದ್ ಗೌಸ್ಪೀರ್, ಸೈಯದ್ ತನ್ವೀರ್, ಸುಲ್ತಾನ್, ಅನಸ್, ನೌಶಾದ್, ಸಾದಿಕ್, ಗಫಾರ್, ಜೀಲಾನಿ, ನದೀಂ, ಅಮಾನುಲ್ಲಾ ಇನ್ನೂ ಹಲವಾರು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೈಯದ್ ತನ್ವೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ನಮ್ಮ ಹೊಸ ಚೀಫ್ ಮಿನಿಸ್ಟರ್ಗಳು ನಿಮಗೆ ನ್ಯಾಯ ಕೊಡ್ತಾರೆ ಅನ್ನೋ ನಂಬಿಕೆ ನಮಗೆ ಇದೆ. ಪಕ್ಷನ ಇನ್ನೂ ಬಲವಾಗಿ ಬಲ ತುಂಬಬೇಕಂತ ಹೇಳಿ ನಾವು ಇದು ಮಾಡ್ತಾ ಇದ್ದೇವೆ ಹೊರತು ನಮ್ಮ ಭಾಗ ಸರಿಯಾಗಿ ಇದ್ರೆ ಇನ್ನೂ ಪಕ್ಷ ಬಲವಾಗಿ ಆಗ್ತದೆ ಅನ್ನೋ ನಂಬಿಕೆ ನಮ್ಮಲ್ಲಿ ಎಲ್ಲ ಮೂಡಿದೆ. ಎಲ್ಲರೂ ಪಕ್ಷಕ್ಕೆ ಬದ್ಧವಾಗಿದ್ದಾರೆ. ಪಕ್ಷ ಬಲವರ್ಧನೆಗೆ ನಮ್ಮ ಪ್ರಾತಿನಿಧ್ಯನೂ ಬೇಕಾಗಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಜನಾಂಗದವರು ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ಲಿಕ್ಕೆ ಹೊರಟಿದ್ದೀವಿ. ಮೊದಲನೇದಾಗಿ ಚನ್ನಗಿರಿ ತಾಲೂಕಿನ ತಂಜೀಮ್ ಕಮಿಟಿಯವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ತಂಜೀಮ್ ಕಮಿಟಿ, ಅಂಜುಮನ್ ಕಮಿಟಿ ಇರೋದು ಈ ತರ ಒಂದು ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಖಂಡಿಸಕ್ಕೆ. ಇದು ನಮ್ಮ ತಂಜೀಮ್ ಸಮಿತಿ ವತಿಯಿಂದ ಚನ್ನಗಿರಿ ತಾಲೂಕು, ಈ ತಾಲೂಕಿನಲ್ಲಿ ಈ ತಾಲೂಕು ಬಹಳ ಐತಿಹಾಸಿಕ ಹೊಂದಿರುವಂತ ತಾಲೂಕು. ಇಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೊಟ್ಟಂತ ತಾಲೂಕು. ಆದ್ರೆ ಇವತ್ತೊಂದು ದಿವಸ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರದೆ 94% ವೋಟ್ ಮುಸಲ್ಮಾನರು ಕೊಟ್ಟಿರಲಿಲ್ಲ. ಅದರಲ್ಲಿ ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ನೀವು ಮಾಡಿದಿರಂತಲ್ಲ, ಯಾವುದೇ ಪಕ್ಷ ಮಾಡಿದ್ರು ಖಂಡಿಸ್ತೀವಿ. ಯಾಕಂದ್ರೆ ನಮ್ಮನ್ನ ವೋಟ್ ಬ್ಯಾಂಕ್ ಅಂತ ಬಳಸ್ಕೊಂಡು ತಾವು ಅಧಿಕಾರ ತಗೊಂಡು ನೀವು ಅಧಿಕಾರ ನಮಗೆ ಹಂಚ್ಕೊಳಕ್ಕೆ ಕೇವಲ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಸಮಾಜ ಇರೋದು ಕೇವಲ 12%, ನಾವಿರೋದು 18%. ನಿಮ್ಮಲ್ಲಿ ಎಷ್ಟು ಜನ MLA ಇದ್ದಾರೆ, ನೀವು ಎಷ್ಟು ಜನ ಇದನ್ನ ಇದ್ದೀರಿ ಗಣನೆ ತಗೋಬೇಕು. ಆದ್ರೆ ಯಾವುದೋ ಒಂದು ವಿಷಯ ತಗೊಂಡು ಇಲ್ಲಿ ನೀವು ಕಾಂಗ್ರೆಸ್ ಪಕ್ಷ ಸೋತಿದ್ರೆ ಏನಪ್ಪ ದಾವಣಗೆರೆಗೆ ಇದೇ ಮಾಡ್ತಾರೆ ಸರಿ ಅಂತ ಅನ್ಬೋದಾಗಿ, ಗೆದ್ದ ಮೇಲೆ ನೀವು ಕೊಡಲ್ಲ ಮಾಡಲ್ಲ, ಅವ್ರು ಹಿಂಗ್ ಮಾಡಿದಾರೆ ಅಂತ ಹೇಳಿ ಅವ್ರನ್ನ ಸೆಕೆಂಡ್ ಲೈನ್ ಅಲ್ಲಿ ಇಟ್ಟಿದ್ದೀರಲ್ಲ, ಇದು ನ್ಯಾಯನಾ? ಇದು ನ್ಯಾಯ ಅಲ್ಲ. ಆದ್ರಿಂದ ಇದು ಕರ್ನಾಟಕದ ಪ್ರತಿಯೊಬ್ಬ ಮುಸಲ್ಮಾನರ ಕೂಗು. ನಮಗೆ DCM ಕೊಡಬೇಕು, DCM ಸ್ಥಾನ ಕೊಡಬೇಕು, ಮತ್ತೆ 4 ಜನ ಮಂತ್ರಿಗಳನ್ನ ಮಾಡಬೇಕು. ಈ ಆಗ್ರಹವನ್ನ ನಾವು ಚನ್ನಗಿರಿ ತಾಲೂಕು ತಹಸೀಲ್ದಾರ್ ಮುಖಾಂತರ ತಮ್ಮಲ್ಲಿ ಸಲ್ಲಿಸ್ತಾ ಇದ್ದೀವಿ. ಈ ಮನವಿನ ಪರಿಗಣಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈಗ ಈ ವಿಷಯದ ಬಗ್ಗೆ ನಿಮ್ಮ ಪಕ್ಷ ಆಗ್ಲಿ, ಕರ್ನಾಟಕ ರಾಜ್ಯ ಜನ ಆಗ್ಲಿ ಎಚ್ಚರಿಕೆ ಗೊಳಿಸಬೇಕಾಗಿತ್ತು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ತರದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ನಾವು ಹೆಂಗ್ ಶುರು ಮಾಡ್ಬೇಕು, ಎಲ್ಲಿ ಎಂಡ್ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿತಾ ಇಲ್ಲ. ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬರು ಇದನ್ನ ಮಾತನ್ನ ಅರ್ಥಿಸ್ಕೊಂಡು ಇದನ್ನ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತೀರಂತ ನಾವು ನಂಬಿದ್ದೀವಿ. ಆ ನ್ಯಾಯವನ್ನ ಕೊಟ್ರೆ ಇನ್ನೂ ಜಾಸ್ತಿ ಬೆಂಬಲದಿಂದ ನಮ್ಮ ಸಮಾಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಬಲವಾಗಿ ಅವ್ರ ಜೊತೆಗೆ ನಿಂತು, ಅವ್ರಿಗಿಂತ ಮೊದಲೇ ನಿಂತು ಆ ಕೆಲಸವನ್ನು ನಿರ್ವಹಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ, ನಾನು ಶಾಬಾಸ್ ಖಾನ್ ದಾವಣಗೆರೆ ಜಿಲ್ಲಾ ಅಧ್ಯಕ್ಷನಾಗಿ ಸಣ್ಣ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ.
ನಾನು ಈಗ ಈ ಎಲ್ಲ ನಮ್ಮ ಚನ್ನಗಿರಿ ತಾಲೂಕಿನ ಬೇರೆ ಬೇರೆ ಪಕ್ಷ ಮುಖಂಡರು ಮತ್ತು ಬೇರೆ ಸಂಘಟನೆ ಮುಖಂಡರು ಎಲ್ಲ ಸೇರಿದ್ರು ಮುಖ್ಯ ಉದ್ದೇಶ ಏನಂದ್ರೆ ಇವತ್ತು ಮುಸ್ಲಿಂ ಮೈನಾರಿಟೀಸ್ಗೆ ಅನ್ಯಾಯ ಆಗಿದೆ. ಆ ಧ್ವನಿ ಎತ್ತಿಗೋಸ್ಕರ ನಾವು ಇಲ್ಲಿ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು. ಆ ಪ್ರತಿಭಟನೆ ಅಂದ್ರೆ ಶಾಂತಿವಾದ ಪ್ರತಿಭಟನೆ, ಇದರಲ್ಲಿ ಯಾವುದೋ ಕೂಗು ಯಾವುದೋ ಸ್ಲೋಗನ್ಸ್ ಇಲ್ಲ. ಸೊ ನಾನು ಎಲ್ಲರಿಗಿಂತ ಮೊದಲಾಗಿ ನಾನು ನಮ್ಮ ಹೊಸದ ಮುಖ್ಯಮಂತ್ರಿಯಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ನನ್ನ ವತಿಯಿಂದ ಮತ್ತು ಎಲ್ಲ ಚನ್ನಗಿರಿ ತಾಲೂಕು ಮುಖಂಡರ ವತಿಯಿಂದ ಶುಭಾಶಯಗಳು ಅರ್ಪಿಸ್ತೇನೆ. ಮೊದಲನೇದಾಗಿ ನಾನು ಹೇಳೋದು ಬಯಸ್ತೇನೆಂದ್ರೆ, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಮುಸ್ಲಿಂ ಮೈನಾರಿಟೀಸ್, ದಲಿತರು ಮತ್ತು ಹಿಂದುಳಿದ ವರ್ಗ ಬೆಂಬಲದಿಂದ. ಚುನಾವಣೆ ಸಮಯದಲ್ಲಿ ಮುಸ್ಲಿಂ ಮೈನಾರಿಟೀಸ್, ಹಿಂದುಳಿದ ವರ್ಗ ಮತ್ತು ದಲಿತರು ಬೇಕು. ಸ್ಥಾನಮಾನ ಕೊಡುವ ಸಮಯದಲ್ಲಿ ನೀವು ಕಣಗೊಳಿಸ್ತೀರಾ ಮತ್ತೆ ನಿರ್ಲಕ್ಷ್ಯ ವಹಿಸ್ತಿದ್ದೀರಾ. ಅದು ಅನ್ಯಾಯ ಮಾಡ್ತಾ ಇದ್ದೀರಾ ಮುಸ್ಲಿಂ ಮೈನಾರಿಟೀಸ್ಗೆ. ನೀವು ಈ ನಿರ್ಲಕ್ಷ್ಯ ವಹಿಸಬಾರ್ದು. ಯಾಕಂದ್ರೆ ನಿಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಮುಸ್ಲಿಂ ಮೈನಾರಿಟೀಸ್, ದಲಿತರು ಮತ್ತು ಹಿಂದುಳಿದ ಜನರಿಂದ. ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಮುಸ್ಲಿಂ ಮೈನಾರಿಟೀಸ್ ಬೆಂಬಲದಿಂದ. ಸೊ ದಯಮಾಡಿ ನೀವು ನಮ್ಮ ಮುಸ್ಲಿಂ ಮೈನಾರಿಟೀಸ್ಗೆ ಕನಿಷ್ಠ 4 ರಿಂದ 5 ಮಂತ್ರಿ ಸ್ಥಾನ ನೀಡಬೇಕು, 1 DCM ನೀಡಬೇಕು. ನಮ್ಮ ಎಲ್ಲ ಚನ್ನಗಿರಿ ತಾಲೂಕಲ್ಲ, ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಜನರ ಕೂಗು. ನಮ್ಮ ಮನವಿಯನ್ನು ಸಲ್ಲಿಸೋಕೆ ಬಂದಿದ್ದೀವಿ. ನಾವು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಗಳು. ಎಲ್ಲ ಸಮಯದಲ್ಲೂ ಕಾಂಗ್ರೆಸ್ಸನ್ನು ನಾವು ಬೆಂಬಲಿಸ್ತೀವಿ. ಈಗ ಕಾಂಗ್ರೆಸ್ ಮೇಲೆ ನಮ್ಮ ಭಾಗೀದಾರಿ ಎಷ್ಟಿದೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ತೋರಿಸ್ಕೊಡ್ಬೇಕು. ಸದಾಕಾಲ ಕಾಂಗ್ರೆಸ್ ಜೊತೆಗಿರೋರು ನಾವು ಕೇಳಲೇಬಾರ್ದಿತ್ತು, ಅವರೇ ಕೊಡಬೇಕಿತ್ತು. ಮರ್ತಿದ್ದಾರೆ ಅಂತ ಹೇಳಿ ಇವತ್ತಿನ ದಿವಸ ಅವರಿಗೆ ನೆನಪಿಸಲಿಕ್ಕೆ ಐತಲ್ಲ ಈ ಮೆರವಣಿಗೆಯನ್ನು ತಹಸೀಲ್ದಾರ್ ಆಫೀಸಿಗೆ ಬಂದು ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲು ಎಲ್ಲ ಮುಸ್ಲಿಂ ಜನಾಂಗದವರು ಬಂದಿರುತ್ತಾರೆ. ಅವ್ರ ಸಮ್ಮುಖದಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸಿ ಇಂದು ದಿನಾಂಕ 12/6/2026 ಶುಕ್ರವಾರ ಮಧ್ಯಾಹ್ನ 3:30 ಗಂಟೆಯಿಂದ ಚನ್ನಗಿರಿಯ IB ವೃತ್ತದಿಂದ ಶಾಂತಿಯುತ ಮೆರವಣಿಗೆ ಹೊರಟು ಪಾದಯಾತ್ರೆಯ ಮೂಲಕ ಚನ್ನಗಿರಿ ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಬಂದು ಚನ್ನಗಿರಿ ತಾಲೂಕಿನ ತಹಸೀಲ್ದಾರ್ ಸಾಹೇಬ್ರವರ ಕಾರ್ಯಾಲಯಕ್ಕೆ ಆಗಮಿಸಿ ನಮ್ಮ ಚನ್ನಗಿರಿ ತಾಲೂಕಿನ ಉಪ ತಹಸೀಲ್ದಾರ್ ಮೇಡಮ್ ರವರ ಸಮ್ಮುಖದಲ್ಲಿ ನಾವು ಚನ್ನಗಿರಿ ತಾಲೂಕಿನ ಮುಸ್ಲಿಂ ಸಮಾಜದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನೂತನವಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರ ಏನು ಸಂಪುಟ ವಿಸ್ತರಣೆ ಆಗಿದೆ, ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರು ನಮ್ಮ ಮುಸ್ಲಿಂ ಸಮಾಜಕ್ಕೆ 4 ರಿಂದ 5 ಸ್ಥಾನಗಳನ್ನು ಸಂಪುಟ ದರ್ಜೆಯ ಸಚಿವರನ್ನಾಗಿ ನೇಮಕ ಮಾಡಿಕೊಂಡು ಒಬ್ಬರನ್ನು ಉಪಮುಖ್ಯಮಂತ್ರಿಗಳಾಗಿ ಮಾಡಿಕೊಳ್ಳಬೇಕಾಗಿ ಚನ್ನಗಿರಿ ತಾಲೂಕು ಅಂಜುಮನ್ ಮುಸ್ಲಿಮೀನ್ ಸಮಿತಿ ಮತ್ತು ಚನ್ನಗಿರಿ ತಾಲೂಕು ಮುಸ್ಲಿಂ ಸಮಾಜದ ವತಿಯಿಂದ ಮಾನ್ಯ ಮೇಡಮ್ ರವರ ಮುಖಾಂತರ ಸನ್ಮಾನ್ಯ ಶ್ರೀಯುತ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ.